ಮಾಡಿದಂತಹ ಟ್ರಸ್ಟಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗೌರವಾನ್ವಿತ ನಿರ್ದೇಶಕರುಗಳೇ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಗೌರವಿತ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳೇ, ನನ್ನೆಲ್ಲ ಅಣ್ಣ ತಮ್ಮಂದರೆ, ತಮ್ಮೆಲ್ಲರೂ ಈ ದಿನ ನಿಮ್ಮ ಅಮೂಲ್ಯ ಸಮಯವನ್ನು ಮುಡುಪಾಗಿಟ್ಟು ಇಲ್ಲಿ ಬಂದು ಶ್ರೀ ಸ್ವಾಮಿಯ ಕ್ಷೇತ್ರದ ಅಭಿವೃದ್ಧಿಯ ವಿಚಾರವಾಗಿ ಮನಸ್ಸಿಟ್ಟಿರುವ ವ್ಯಕ್ತಿಗಳು ಮಾತ್ರನೇ ಇಲ್ಲಿ ಬಂದು ಈ ಸ್ವಾಮಿ ಸೇವೆ ಮಾಡೋಕ್ಕಾಗೋದು. 365 ದಿನದಲ್ಲಿ 300 ದಿನ ಕರೆದ್ರೂ ಒಂದಿನ 2 ದಿನ ವ್ಯತ್ಯಾಸ ಆಗಿ 4 ಜನ ನಿರ್ದೇಶಕರು ಆಚೆ ಈಚೆ ಆಗಿರ್ಬೋದು. ಇವತ್ತಿನವರೆಗಾಗಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ನಾವುಗಳು ಒಂದೇ ಒಂದು ಕಾರ್ಯಕ್ರಮಕ್ಕೆ ನಾವು ಮಿಸ್ ಆಗಿಲ್ಲ. ಅಂದರೆ ಇಲ್ಲಿ ನಮ್ಮನ್ನು ನಾವು ಉಳ್ಕೊಂತಿಲ್ಲ, ಆದರೆ ನಾವು ಎಷ್ಟೇ ದೂರದಲ್ಲಿರಲಿ ಹತ್ರದಲ್ಲಿರಲಿ ಅಷ್ಟೇ ಶ್ರದ್ಧೆ ವಹಿಸಿ ನಾವು ನೋಡ್ತಾ ಇದ್ದೀವಿ. ಪ್ರತಿಯೊಂದೊಂದೂ ವ್ಯವಸ್ಥಿತವಾಗಿಯೇ ಕಾರ್ಯಕ್ರಮಗಳನ್ನ ನಡೆಸ್ಕೊತಾ ಇದ್ದೀವಿ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ನಮಗೆ ವೈಯಕ್ತಿಕವಾಗಿ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಅವರೇನೆ, ಅಣ್ಣ ಇದು ಮಾಡ್ತಾಯಿದ್ದೀರಾ, ಈ ಕಾರ್ಯಕ್ರಮ ಮಾಡ್ತಿದ್ದೀರಾ, ತುಂಬ ಚೆನ್ನಾಗಿ ಬಂತು, ದೇವಸ್ಥಾನದ ಆಗ್ತಾಯಿದೆ, ಇನ್ನು ಯಾವಾಗ ಬರ್ತೀರಾ ನಮ್ಮೂರಿಗೆ, ಈ ಥರ ಎಲ್ಲ ಹಂತವಾಗೂ ಇದು ಕರಿತಾ ಇದ್ದಾರೆ ಅವರು. ಅಂದರೆ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಸಹಕಾರ ಕೊಡ್ತೀವಿ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಿರ್ದೇಶಕರಾಗಲಿ, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ನಿರ್ದೇಶಕರು, ಎಲ್ಲ ಪದಾಧಿಕಾರಿಗಳು ಈ ಸ್ವಾಮಿಯ ಕ್ಷೇತ್ರದ ಅಭಿವೃದ್ಧಿನ 2025ರಲ್ಲಿ ಇನ್ನೂ ಹೆಚ್ಚಿನದಾಗಿ ನಾವು ಮಾಡೋಣ ಅಂತ ಹೇಳ್ತಾ, ನಮ್ಮ ಅಧ್ಯಕ್ಷರು ಈ ಸಂದರ್ಭವನ್ನು ಕುರಿತು ಒಂದೆರಡು ಮಾತಾಡಬೇಕು. ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕ್ಯಾಲೆಂಡ್ರಲ್ಲಿ ಏನು ನಾವು ಜಾತ್ರೆ ಮಾಡಿದ್ವಿ, ಆ ಜಾತ್ರೆ ಎಲ್ಲ ವಿಶೇಷಗಳ ಒಂದು ನೆನಪಿನ ಒಂದು ಫೋಟೋಗಳು ಥರ ನಿಮಗೆ ಇದು ಕ್ಯಾಲೆಂಡ್ರ್ ಬಂದಿದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಇದು ಸ್ವಲ್ಪ ಈಗ ಡೆವಲಪ್ಮೆಂಟ್ ವಿಚಾರದಾಗ ಬಂದರೆ, ಅಭಿವೃದ್ಧಿ ವಿಚಾರದಾಗ ಬಂದರೆ ಸ್ವಲ್ಪ ಎಲ್ಲರೂ ಇನ್ನೂ ಕೈ ಜೋಡಿಸ್ಬೇಕು. ಏಕೆಂದರೆ ಇನ್ನೂ ಮಾಡೋಂಥ ಕೆಲಸಗಳು ಭಾಳ ಇದೆ. ನಮ್ಮ ಅಧ್ಯಕ್ಷರು ಹೇಳ್ದಂಗೆ, ಅಧ್ಯಕ್ಷರು ಇನ್ನೂ 2 ವರ್ಷ ಟೈಮ್ ಹಿಡಿದಿದೆ ದೇವಸ್ಥಾನ ಆಗೋಕ್ಕೆ ಅಂತನ. ಸ್ವಲ್ಪ ಇನ್ನೂ ಫಾಸ್ಟಾಗಿ ಮಾಡಿ, ಇನ್ನೂ ಫಾಸ್ಟಾಗಿ ಮಾಡ್ಬೋದು. ದಯವಿಟ್ಟು ಎಲ್ಲರೂ ನೀವು ನಿಮ್ಮ ಊರುಗಳಲ್ಲಿ ಅಥವಾ ಎಲ್ಲನ ಹೊರಗಡೆ ಯಾರು ನಮ್ಮ ಅಣ್ಣ ತಮ್ಮದಿರು ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಅವ್ರಿಗೆಲ್ಲ ಸ್ವಲ್ಪ ನೀವು ಕನ್ವಿನ್ಸ್ ಮಾಡಿ ಬಂದು, ಇಲ್ಲಿ ಇಂಟ್ರೆಸ್ಟ್ ಇರೋರು ಬಂದು ಕನ್ವಿನ್ಸ್ ಮಾಡಿದ್ರು ಮಾಡ್ಬೋದು, ಏನು ತೊಂದರೆ ಇಲ್ಲ. ಮಾಡಿ ಅದೊಂದು ಸ್ವಲ್ಪ ಅಭಿವೃದ್ಧಿ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಯಾಕೆಂದ್ರೆ ಇನ್ನು ವಾಲ್ಮೀಕಿ ಭವನ ಆಗೋ ಅಂಥ ಸುಸಂದರ್ಭಗಳೆಲ್ಲ ಇದ್ದಾವೆ, ಎಲ್ಲ ರೆಡಿ ಆಗೈತೆ. ಬಟ್ ಇಲ್ಲಿ ಜಾಗದೊಂದು ಪ್ರಾಬ್ಲಮ್ ಇರೋದ್ರಿಂದ ಆಗ್ತಿಲ್ಲ. ಆದಷ್ಟು ಬೇಗ ನಮ್ಮ ದಯವಿಟ್ಟು ಈ ದೇವಸ್ಥಾನದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನೀವು ಹೆಚ್ಚಿನದಾಗಿ ಕೈ ಜೋಡಿಸಿರೆ ಹೆಚ್ಚಿನದಾಗಿ ಬೇಗ ದೇವಸ್ಥಾನವೂ ಆಗ ವಾಲ್ಮೀಕಿ ಭವನ ಅಥವಾ ಇಲ್ಲ ಮೂಲಭೂತ ಸೌಲಭ್ಯಗಳು, ಈಗ ನೀರೆಲ್ಲ ಬರ್ತಾಯಿದೆ, ಈ ಥರ ಎಲ್ಲ ಇದೆ. ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಒಂದು ಸ್ವಲ್ಪ ಶ್ರದ್ಧೆ ವಹಿಸಿ, ಈ ದೇವ್ರ ಬಗ್ಗೆ ಸ್ವಲ್ಪ ಶ್ರದ್ಧೆ ವಹಿಸಿ, ರಾಯಪ್ಪ ನಿಮ್ಮ ಬಗ್ಗೆನೂ ಶ್ರದ್ಧೆ ವಹಿಸಿ, ನಿಮಗೂ ಒಳ್ಳೇದು ಮಾಡ್ತಾನೆ. ಈ ಮಾತು ಹೇಳಿ ನಾನು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಅದ್ದೂರಿಯಾಗಿ ಮಾಡಬೇಕು ಮಾಡಿದ್ದೀವಿ. ನಮ್ಮ ಮುಂದಿನ ಗುರಿ ಶ್ರೀ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮ. ಅದನ್ನು ಈ ವರ್ಷ ಕಟ್ಟಡ ಕಾಮಗಾರಿ ಕೆಲಸನ ಆರಂಭ ಮಾಡ್ತೀವಿ ಮುಂದಿನ ತಿಂಗಳಲ್ಲಿ. ಈ ವರ್ಷ ಇಲ್ಲ ಮುಂದಿನ ವರ್ಷದೊಳಗಡೆ ಅದ್ದೂರಿಯಾದ ಒಂದು ದೇವಸ್ಥಾನ ನಿರ್ಮಿಸಿ 3ನೇ ವರ್ಷದ ಕ್ಯಾಲೆಂಡರ್ಗೆ ಆಗದೇ ಇರ್ಬೋದು, 4ನೇ ವರ್ಷ ಕ್ಯಾಲೆಂಡರ್ ಉದ್ಘಾಟನೆ ಆಗೋದನ್ನು ದೇವಸ್ಥಾನದ ಆವರಣದಲ್ಲೇ ಮಾಡೋಕ್ಕೆ ಮಾಡ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ. 2 ಮಾತನ್ನು ನಿರ್ದೇಶಕರುಗಳ ಸೇರಿ ಇವತ್ತು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿದ್ದೀವಿ. ಮುಂದೇನೂ ಸಹ ಅನೇಕ ಕಾರ್ಯಕ್ರಮಗಳು ಮಾಡಬೇಕಾಗಿದ್ದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗ್ತಾ ಇದೆ. ಕೆಲವೊಂದು ನಿರ್ದೇಶಕರು ಅದೇನು ಮನಸ್ಸಿನಲ್ಲಿ ಇಟ್ಕೊಂಡವರು ಅದು ಗೊತ್ತಿಲ್ಲ, ಭಾಳ ದೂರ ಸರಿತಾ ಇದ್ದಾರೆ. ಆ ಸರಿಬಾರ್ದು. ಆ ಬಮಲಿಂಗೇಶ್ವರ ಅವರಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಕೊಟ್ಟು ಆ ಸ್ವಾಮಿಗೆ ಮುಂಚೆ ಹುಮ್ಮಸ್ಸಿದ್ದಂಗೆ ಈಗ ಕೆಲವ್ರಿಗೆ ಹುಮ್ಮಸ್ಸಿಲ್ಲ, ಅದು ಯಾಕೋ ಗೊತ್ತಿಲ್ಲ. ಮುಂದೆ ಈಗ 2ನೇ ಈಗ ಜಾತ್ರೆ ಮಾಡಬೇಕಂತ ಕ್ಯಾಲೆಂಡ್ರಲ್ಲಿ ಆಗಸ್ಟ್ ತಿಂಗಳಲ್ಲಿ ನಾವು ಆಗಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಹೋದ ಸರಿಗಿನ್ನ ಅದ್ದೂರಿಯಾಗಿ ನಾವು ಜಾತ್ರೆ ಉತ್ಸವನ ಮಾಡಬೇಕಾಗ್ತೈತೆ. ಯಾವುದೇ ಭಿನ್ನ ಅಭಿಪ್ರಾಯಗಳನ್ನೆಲ್ಲ ಮರೆತುಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಈ ಬಮಲಿಂಗೇಶ್ವರ ಸ್ವಾಮಿಯ ಕಾರ್ಯನ ನಾವೆಲ್ಲರೂ ಶ್ರದ್ಧೆಯಿಂದ ವಹಿಸಿ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅಲ್ಲಿ ಹೇಳುತ್ತಾ ಬಿಡುಗಡೆ ಸಮಾರಂಭಕ್ಕೆ ಬಂದಿರೋದು ನನಗೆ ಭಾಳ ಸಂತೋಷ ಆಗುತ್ತೆ. ಈ ಒಂದು ದೇವಸ್ಥಾನದ
ಅಭಿವೃದ್ಧಿ ಮಾಡ್ಬೇಕು ಅಂತ ನಾವೆಲ್ಲ ಅಣ್ಣ ತಮ್ಮಗಳೆಲ್ಲ ಕಲ್ತ್ಕೊಂಡು ನಡೀತಾ ಇರೋದು ನೋಡಿದರೆ ಎಲ್ಲ ಒಂದು ರೀತಿ ಮುಂದೆ ಭಾಳ ಒಂದು ಈ ಕ್ಷೇತ್ರ ನಾದೂರು ರಂಗಾಪುರ ಕ್ಷೇತ್ರ ಭಾಳ ಒಂದು ಹೆಸರುವಾಸಿ ಆಗುತ್ತೆ ಅಂತ ನಾವು ಈ ಮೂಲಕ ಜನಗಳು ನಮ್ಮ ಅಣ್ಣ ತಮ್ಮಗಳಿಗೆ ಹೇಳ್ತಾ ನನಗೆ ಮಾತಾಡೋಕ್ಕೆ ಪದಗಳು ಆಡಿದ್ರು. ಆ ಇತಿಹಾಸಗಳ್ನ ಇಟ್ಕೊಂಡು ನಾನು ಅವ್ರನ್ನ ಕೇಳ್ಕೊಂಡೆ, ನೀನು ಆ ಇತಿಹಾಸಗಳ್ನ ಇಟ್ಕೊಂಡು ಇನ್ನೊಂದು 2 ಲೈನ್ ಬರೀ ಆ ಅಪ್ಪನ ಅಗಾಧ ಶಕ್ತಿ ಬಗ್ಗೆ ನಾನು ವರ್ಣಿಸಿ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಮೊದಲೂರು ಸಿದ್ದೇಶ್ ಅವರು ಸಹ ಆಯ್ತಣ್ಣ ಮಾಡ್ತೀವಿ ಅಂತೇಳಿ, ನಾನು ಅವರು ಮಾತಾಡ್ತಿದ್ದ ಸಮಯ ಅಂದರೆ ಅವ್ರು ಫೋನ್ ಮಾಡಿದಾಗ ನಾನು ಇರ್ತಿರ್ಲಿಲ್ಲ. ನಾನು ಫೋನ್ ಮಾಡಿದಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದಾರೆ, ರಾತ್ರಿ 2 ಗಂಟೆ ನಾನು ಅವರು ಮಾತಾಡ್ತಿದ್ದೀವಿ. ಇಲ್ಲ ಬೆಳಿಗ್ಗೆ ನವೀನ್ ಅವ್ರು ಹೇಳ್ತಾವ್ರೆ ನಾಳೆ ಬೆಳಿಗ್ಗೆ ಬೇಕಣ್ಣ ಅದು ಕ್ಯಾಲೆಂಡ್ರ್ ಮಾಡೋಕ್ಕೆ, ಇಲ್ಲ ಪ್ರಿಂಟ್ ಕೊಟ್ಬಿಡ್ತೀವಿ. ನನಗೆ ಎಲ್ಲ ಇಷ್ಟೆಲ್ಲ ಮಾಡ್ತಿದ್ದೀವಿ, ಸ್ವಲ್ಪ ಲೈನು ಇದ್ದರೆ ತುಂಬ ಒಳ್ಳೆಯದು. ಆ ವಿಚಾರವಾಗಿ ನಮ್ಮ ದೇವ್ರ ವಿಚಾರನ ನಾವು ಎತ್ತಿ ಹಿಡಿಬೇಕಲ್ಲ ಅಂತ ಹೇಳಿ ಅದರ ಇತಿಹಾಸನ ಎತ್ತಿ ಹಿಡಿಯೋಕ್ಕೋಸ್ಕರ ಸಿದ್ದೇಶ್ ಅವ್ರನ್ನ ಕೇಳ್ಕೊಂಡ್ವಿ. ಅದಕ್ಕೆ ಅವ್ರು ಹೋಗ್ಬಿಟ್ಟು ಒಂದು ತುಂಬ ಅದ್ಭುತವಾಗಿ ಬರೆದಿದ್ದಾರೆ. ಕೆಲವು ಲೈನ್ಗಳು ಇನ್ನೂ ತುಂಬ ಚೆನ್ನಾಗಿದ್ದಾವೆ. ಅದರಲ್ಲಿ ಕೆಲವು ಆಯ್ಕೆ ಮಾಡಿ ಕೆಲವು ಲೈನ್ಸ್ ಹಾಕಿದ್ದೀವಿ. ಅವ್ರಿಗೂ ಸಹ ತುಂಬ